ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಕಥೆ ಆಗಿರೋದು ಬಂದ್ಬಿಟ್ಟು ತಮ್ಮಲ್ಲಿ ಮತ್ತು ಟೈಟಲ್ ನೋಡಿದ್ದೀರಾ ಅಂತಂದರೆ ಗೊತ್ತಾಗ್ಬಿಟ್ಟಿರುತ್ತೆ. ಈ ಒಂದು ಘಟನೆ ಆಗಿರೋದು ಬಂದ್ಬಿಟ್ಟು ಗದಗದ ಕಂಬಳಿಪುರ. ಈ ಒಂದು ಕಂಬಳಿಪುರ ಅಂತ ಊರಲ್ಲಿ ಆಗಿರುವಂತಹ ಒಂದು ಘಟನೆ. ಈ ಒಂದು ಘಟನೆನ ನಮಗೆ ತಿಳಿಸ್ಕೊಟ್ಟಿರೋರ ಹೆಸರು ಬಂದ್ಬಿಟ್ಟು ಕುಮಾರ್ ಅಂತ ಹೇಳಿ. ಇವರು ಮೂಲತಃ ಗದಗದವರೇನೆ. ಇವರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ ತಿಳಿಸ್ಕೊಟ್ಟಿರುವಂಥದ್ದು. ಅಂದರೆ ಇವರ ಜೀವನ ಅಲ್ಲ, ಇವರ ಹಿಂದೆ ತಾತನ ಜೀವನದಲ್ಲಿ ಆಗಿರುವಂತಹ ಒಂದು ಘಟನೆನ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಘಟನೆನ ಅವರ ತಾತ ಇವ್ರಿಗೆ ಹೇಳಿರುವಂಥದ್ದು. ಸೊ ಇವರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅವರು ನಮ್ಮ ಜೊತೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಥೆನ ಪೂರ್ತಿಯಾಗಿ ಕೇಳಿ. ಕುಮಾರ್ ಮೂಲತಃ ಕಂಬಳಿಪುರದವರೇ. ಈ ಒಂದು ಗದಗ ಅಂತಲೇ ಹೇಳ್ಬೋದು. ಈ ಹಿಂದೆ ಅವ್ರಿಗೆ ಇಂಥ ಯಾವುದೇ ತರಹದ ಘಟನೆ ಕೂಡ ಆಗಿಲ್ಲ, ಇನ್ನು ಮುಂದೆನೂ ಕೂಡ ಆಗೋದು ಬೇಡ. ಬಟ್ ಇವರಿಗೆ ಇವರ ತಾತ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ ತಿಳಿಸ್ಕೊಡ್ತಾರೆ. ಒಂದಂತ ಹೇಳೋಕ್ಕಾಗಲ್ಲ, ಸುಮಾರು ಸರಿ ಈ ಒಂದು ಘಟನೆ ಕಾಣಿಸಿರುವಂಥದ್ದು. ಅಂದರೆ ಅವರ ತಾತ ಹಾಗೆ ಅವರ ಸ್ನೇಹಿತರು ಒಂದು ಸ್ವಲ್ಪ ಮಧ್ಯ ವಯಸ್ಕರಾಗಿದ್ದಾಗ ಆಗಿರುವಂತಹ ಒಂದು ಕೆಲವೊಂದು ಘಟನೆಗಳು. ಅಂದರೆ ಅವ್ರ ತಾತನಿಗೆ ಇವರಪ್ಪ ಮತ್ತು 3 ಜನ ಮಕ್ಕಳು ಇರುವಂಥದ್ದು. ಅಂದರೆ ಈ ಒಂದು ಕುಮಾರ್ ಅವರ ತಂದೆ ಹಾಗೆ ಅವ್ರನ್ನ ಬಿಟ್ಟು ಇನ್ನೂ 3 ಜನ ಇರುವಂಥದ್ದು. ಒಟ್ಟು 4 ಜನ ಮಕ್ಕಳು ಅವರ ತಾತನಿಗೆ ಇರುವಂಥದ್ದು. ಸೊ ಹೀಗೆ ಅವರ ತಾತ ಮಧ್ಯ ವಯಸ್ಕರ ಆಗಿದ್ದಾರಾಗಿದ್ದ ಅವರ ಒಂದು ಕುಟುಂಬ ನೋಡ್ಕೊಳ್ಳೋ ಸಲುವಾಗಿ ಅವರೇ ದುಡಿದು ತಂದಾಕಬೇಕಾಗಿತ್ತು. ಏನು ದುಡ್ಡು ತುಂಬಾ ಇರುವಂತಹ ಒಂದು ಫ್ಯಾಮಿಲಿ ಅಲ್ಲ. ಸೊ ಒಬ್ಬರ ಕೆಲಸ ಮಾಡಬೇಕು, ಅದನ್ನು 4 ಜನ ಕೂತು ತಿನ್ನಬೇಕು. ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲೇ ಅವ್ರ ತಾತ ಕೆಲಸ ಮಾಡ್ತಿರ್ತಾರೆ. ಹೀಗೆ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಜನ ಫ್ರೆಂಡ್ಸ್ ಅವ್ರಿಗೆ ಪರಿಚಯ ಆಗ್ತಾರೆ. ಅಂದರೆ ಅವ್ರ ತಾತನಿಗೆ ಸರಿ ಅಂತ ಹೇಳಿ ಒಂದು ಜಾಗದಲ್ಲಿ ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ. ಅಂದರೆ ಆ ಒಂದು ಕೆಲಸ ಒಂದು ಫ್ಯಾಕ್ಟ್ರಿ ಅಂತ ಹೇಳಿರುವಂಥದ್ದು. ಸೊ ಆ ಒಂದು ಫ್ಯಾಕ್ಟ್ರಿಗೆ ಹೋಗ್ತಿರುವಂಥದ್ದು. ಹೀಗೆ ಒಂದು ಸಮಯ ಇವರ ತಾತ ಮತ್ತು ಇನ್ನೋರ್ವ ಸ್ನೇಹಿತ ಇವರಿಬ್ಬರಿಗೆ ಮಾತ್ರ ಫ್ಯಾಕ್ಟ್ರಿಯಲ್ಲಿ ನೈಟ್ ಶಿಫ್ಟ್ ಹಾಕ್ಕೊಡ್ತಾರೆ. ಅಂದರೆ ಇಷ್ಟು ದಿವಸ ಇವರೆಲ್ಲ ಕೂಡ ಡೇ ಶಿಫ್ಟ್ಗೆ ಹೋಗ್ತಿರುವಂಥದ್ದು. ಸೊ ಇವಾಗ ಅವ್ರ ತಾತನಿಗೆ ಮತ್ತೊಬ್ಬ ಸ್ನೇಹಿತ, ಅಂದರೆ ಅವ್ರ ತಾತನ ಮತ್ತೋರ್ವ ಸ್ನೇಹಿತನಿಗೆ ನೈಟ್ ಶಿಫ್ಟ್ ಹಾಕ್ತಾರೆ. ಸರಿ ಅಂತ ಹೇಳಿ ನೈಟ್ ಶಿಫ್ಟ್ನ ಮಾಡೋದಕ್ಕೆ ಇವರು ಕೂಡ ಒಪ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಅವರ ಪರಿಸ್ಥಿತಿ ಆ ಥರ ಇತ್ತು. ಆದ ಕಾರಣ ಒಪ್ಕೊಂಡು ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಹೀಗೆ ಕೆಲಸ ಮಾಡ್ತಾ ಅವರ ಸ್ನೇಹಿತ ಮತ್ತು ಇವರು ಕೂಡ, ಅಂದರೆ ಇವ್ರ ತಾತ ಇಬ್ಬರು ಕೂಡ ಆಚೆ ಹೋಗಿ ಮತ್ತೆ ವಾಪಸ್ ಬರೋಣ ಅಂತ ಹೇಳಿ ಅವರಿಬ್ಬರು ಕೂಡ ಆಚೆ ಬರ್ತಾರೆ. ಆಚೆ ಬಂದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ. ಸೊ ಇದನ್ನು ಗಮನಿಸಂತ ಅವರು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಇರಲಿ ಬಿಡು, ಎಲ್ಲೋ ಇವನು ನಮ್ಮ ಥರನೇ ಓಡಾಡ್ಕೊಂಬರಕ್ಕೆ ಹೋಗಿರಬೇಕು ಅಂತ ಹೇಳಿ ಸುಮ್ಮನಾಗ್ತಾರೆ. ಅದಾದಮೇಲೆ ಒಳಗೆ ಬರ್ಬೇಕಾದ್ರೆ ಗೇಟು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬೇರೆ ಇಲ್ಲ, ನೈಟ್ ಶಿಫ್ಟ್ ಬೇರೆ ಹೇಳ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ಗೇಟ್ ಮುಚ್ಚಿದೆ. ನೀವೆಲ್ಲ ಏನು ಗುರು ಅಂತ ಹೇಳಿ ಅಲ್ಲಿ ಜೋರಾಗಿ ಹೋಗೋದಕ್ಕೆ ಶುರು ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ನ ಕರೆಯೋದಕ್ಕೆ. ಬಟ್ ಅಲ್ಲಿ ಯಾವುದೇ ತರಹದ ಸೆಕ್ಯೂರಿಟಿ ಗಾರ್ಡ್ ಬರೋದಿಲ್ಲ. ಸರಿ, ನೀವು ಒಳಗೆ ಹೋಗೋದಕ್ಕಂತೂ ಆಗಲ್ಲ, ಡೋರ್ ಲಾಕ್ ಆಗಿದೆ. ಅಲ್ಲಿ ನೋಡಿದ್ರೆ ಕೆಲಸ ಅರ್ಧಂಬರ್ಧ ಬಿಟ್ಟಿದ್ದಾರೆ. ಈಗ ಬೆಳಗ್ಗೆ ಬಂದರೆ ಓನರ್ ಹತ್ರ ಬೈಸ್ಕೊಬೇಕು ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಮನೆಗೆ ಬಂದು ಬೆಳಗ್ಗೆ ಎದ್ದು ಹೋಗಿ ಇಲ್ಲಿ ನೈಟ್ ಶಿಫ್ಟ್ಗಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ ಅಂತ ಹೇಳಿ ಡೇ ಶಿಫ್ಟಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ನ ಕೇಳ್ತಾರೆ ಅವ್ರ ತಾತ. ಸೊ ಆವಾಗ ಅವ್ರು ಹೇಳೋವಂಥದ್ದು, ನೈಟ್ ಶಿಫ್ಟ್ಗೆ ಇಲ್ಲಿ ಯಾವುದೇ ತರಹದ ಒಂದು ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಹಾಗೆ ಡೋರ್ನ ನಾನೇ ಬಾಗಿಲಾಕೊಂಡು ಹೋಗಿದ್ದೆ ಸಾಯಂಕಾಲ 5 ಗಂಟೆಗೆ ಅಂತ ಹೇಳಿ ಈ ಒಂದು ಡೇ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಹೇಳೋವಂಥದ್ದು. ಅದೇ ಹೇಗೆ ಸಾಧ್ಯ? ನಾವಿಬ್ಬರೇ ಬಂದಿದ್ವಲ್ಲ, ಆವಾಗ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ, ನಮಗೆ ನೈಟ್ ಶಿಫ್ಟ್ ಅಂತ ಹೇಳೋಗಿದ್ರಲ್ಲ ಓನರು. ಇದನ್ನ ನಂಬ್ಕೊಂಡು ನಾವು ಕೂಡ ನೈಟ್ ಶಿಫ್ಟ್ ಬಂದಿದ್ವಿ. ಸೊ ಆವಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂತಿದ್ದ, ಅವನೇ ನಮಗೆ ಗೇಟ್ ತೆಗೆದಿದ್ದು ಅಂತ ಹೇಳಿ
ಅವರು ಮತ್ತು ಅವರ ಸ್ನೇಹಿತರು ಇಬ್ಬರು ಕೂಡ ಹೇಳ್ಕೊತಾರೆ. ಇದಾದಮೇಲೆ ಅಲ್ಲಿ ಡೇ ಶಿಫ್ಟಲ್ಲಿರುವಂಥ ಒಂದು ಸೆಕ್ಯೂರಿಟಿ ಗಾರ್ಡ್, ನಿಮಗೆಲ್ಲೋ ಭ್ರಮೆ ಇರಬೇಕು, ಸೊ ಇಲ್ಲಿ ನೈಟ್ ಶಿಫ್ಟ್ ಯಾರು ಕೂಡ ವರ್ಕ್ ಮಾಡೋದಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಮ್ಗೆ ಯಾರು ಬಂದು ಬಾಗಿಲು ತೆಗಿತಾರೆ, ನಾನೇ 5 ಗಂಟೆಗೆ ಬಾಗಿಲು ಹಾಕ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾನೆ. ಸೊ ಇದು ಸ್ವಲ್ಪ ಇವ್ರಿಗೆ ವಿಚಿತ್ರ ಅನಿಸುತ್ತೆ. ಏನೋ ಮೋಸ್ಟ್ಲಿ ಆಟಾಡ್ಸೋಕೆ ಹೇಳ್ತಿರ್ಬೋದೇನೋ, ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಸರಿ, ಮತ್ತೊಂದು ದಿವಸ ಹೇಳಿ ಮತ್ತೆ ಅವ್ರಿಗೆ ನೈಟ್ ಶಿಫ್ಟ್ ಹಾಕ್ಕೊಡ್ತಾರೆ. ಸೊ ಅವತ್ತಿನ ದಿನ ಓನರ್ ಹತ್ರ ಕೂಡ ಹೋಗಿ ಮಾತಾಡ್ತಾರೆ. ನೈಟ್ ಶಿಫ್ಟ್ಗೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಲ್ಲ, ನಾವಿಬ್ಬರು ಹೇಗೆ ಬರೋದು ಅಂತ ಹೇಳಿ ಕೇಳ್ತಾರೆ. ಇಲ್ಲ, ಇವಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾನೆ, ನೀವು ಬನ್ನಿ ಅಂತ ಹೇಳಿ ಓನರ್ ಅರ್ಧಂಬರ್ಧ ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ಸರಿ ಅಂತ ಬಂದು ಇವರು ಕೆಲಸ ಮಾಡ್ತಿರ್ತಾರೆ. ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಚೆನ್ನಾಗಿ ನಗ್ನಾಗ್ತಾನೆ ಆ ಒಂದು ಗೇಟ್ನ ತೆಗೆದು ಒಳಗಡೆ ಬಿಡ್ತಾರೆ. ಸೊ ಇವರು ಕೂಡ ಕೆಲಸ ಮುಂದುವರಿಸ್ತಿರ್ತಾರೆ. ಸರಿ, ಕೆಲಸ ಮಾಡ್ತಾ ಪುನಃ ಆಚೆ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಆಚೆ ಬರ್ತಿರೋ ಸಮಯದಲ್ಲಿ ಕರೆಕ್ಟಾಗಿ ನೋಡ್ತಾರೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಏನಲ್ಲ, ಅವನು ಇದ್ದಕ್ಕಿದ್ದಂಗೆ ವಿಚಿತ್ರವಾಗಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಅವನು ಗಾಳಿ ಅಳತೆ ಅದಾಗಿರ್ಬೋದು, ಆ ಕಡೆ ಈ ಕಡೆ ಓಡಾಡೋದಾಗಿರ್ಬೋದು, ಕತ್ತೆಲ್ಲ ಒಂಥರ ತಿರುಗಿಸೋ ಥರ ಆಗಿರ್ಬೋದು, ಈ ಥರ ಎಲ್ಲ ಅವ್ರಿಗೆ ಕಾಣಿಸುತ್ತೆ. ಇದನ್ನು ನೋಡಿದಂಥ ಅವ್ರಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಇದೇನು ಈ ಥರ ಎಲ್ಲ ಆಗ್ತಿದ್ದಿಲ್ಲ ಅಂತ ಹೇಳಿ ಆ ಒಂದು ಸೆಕ್ಯೂರಿಟಿ ಗಾರ್ಡ್ನ ಮಾತಾಡ್ಸೋಕ್ಕೆ ಅಂತ ಹೋಗ್ತಾರೆ. ಆದರೆ ಮಾತಾಡ್ಸೋಕ್ಕೆ ಅಂತ ಹೋದಂತಹ ಸೆಕ್ಯೂರಿಟಿ ಗಾರ್ಡ್ ಏನೇನಲ್ಲ, ಬಾಯಿನ ವಿಚಿತ್ರವಾಗಿ ತೆಗಿತಾನೆ. ಅವನು ತೆಗೆದಂತಹ ಬಾಯಿ ತುಂಬಾ ಅಗಲ ಇತ್ತು. ಆ ಥರ ಮನುಷ್ಯರು ಯಾರು ಕೂಡ ತೆಗಿಯೋಕ್ಕೆ ಆಗೋದೇ ಇಲ್ಲ. ಒಂಥರ ಭಯಂಕರ ಬಾಯಿ ತೆಗೆದಿದ್ದು ಮಾತ್ರ ಅಷ್ಟು ಭಯಂಕರವಾಗಿತ್ತು ಅಂತ ಹೇಳಿರುವಂಥದ್ದು. ಇದಾದಮೇಲೆ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಅವ್ರ ತಾತ ಮತ್ತು ಅವ್ರದ್ದು ಕೆಲಸ ಮಾಡಿದ ಸ್ನೇಹಿತ ಇಬ್ಬರು ಕೂಡ ಓಡಿ ಬರ್ತಾರೆ. ಅದಾದಮೇಲೆ ಆ ಒಂದು ವಿಷಯನ ಆ ಒಂದು ಫ್ಯಾಕ್ಟ್ರಿ ಓನರ್ಗೂ ಕೂಡ ತಿಳಿಸ್ತಾರೆ. ಆವಾಗ ಫ್ಯಾಕ್ಟ್ರಿ ಓನರ್ ಯಾಕೆ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ಕೂಡ ಅಲ್ಲಿ ಇದ್ದು ನೈಟ್ ಶಿಫ್ಟಲ್ಲಿ ಪುನಃ ಗಮನಿಸೋಕ್ಕೆ ಅಂತಲೇ ನೋಡ್ತಾರೆ. ಅಂದರೆ ಆವಾಗ ಗೊತ್ತಾಗುವಂಥದ್ದು ಫ್ಯಾಕ್ಟ್ರಿ ಓನರ್ಗೆ ಅವರು ಯಾವ ಒಂದು ಕೆಲಸದವನ್ನ ಇಟ್ಟಿದ್ನಲ್ಲ, ಅಲ್ಲಿ ಬರ್ತಿದ್ದಂಥದ್ದು ಒಂದು ಕೆಲಸದವನಲ್ಲ, ಅದು ಯಾವುದೋ ಒಂದು ಆತ್ಮ ಅಂತ ಹೇಳಿ. ಇನ್ಫ್ಯಾಕ್ಟ್ ಆ ಒಂದು ವ್ಯಕ್ತಿ ಅಂದರೆ ಆ ಒಂದು ಓನರು ಕೂಡ ಆ ವ್ಯಕ್ತಿ ವಿಚಿತ್ರವಾಗಿ ಆಡಿರುವಂಥದ್ದು ಕಾಣಿಸಿರುವಂಥದ್ದು. ಇದಾಗಿತ್ತು ಕತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.